ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಈ ವಿಶ್ರಾಂತಿಕರವಾದ ಈ ದಿನವನ್ನು ತಿರುಗೊಂದಾವರ್ತಿ ನನಗೋಸ್ಕರ ನಿಮಗೋಸ್ಕರವಾಗಿ ದೇವರ ವಾಕ್ಯವನ್ನು ನಾನು ನೀನು ಕೇಳುವುದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರ ಹಸ್ತ ನಿನ್ನನ್ನು ಆಶೀರ್ವದಿಸಕ್ಕೋಸ್ಕರವಾಗಿ ಚಾಚಲ್ಪಟ್ಟಂತ ದೇವರ ವಾಕ್ಯದ ಹಸ್ತವನ್ನು ನಾನು ನೀನು ನೋಡುವುದಕ್ಕಾಗಿಯೂ ಆ ಹಸ್ತದ ಮೂಲಕವಾಗಿ ದೇವರಾದ ಕರ್ತನು ನನಗೂ ನಿಮಗೆ ಇಟ್ಟಿರುವಂತ ಆ ಆಶೀರ್ವಾದದ ಫಲವನ್ನು ನಾನು ನೀವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಿನ್ನ ಜೀವಿತದಲ್ಲಿ ಆತನು ತಂದೆಯಾಗಿದ್ದುಕೊಂಡು ನಿಮ್ಮ ಜವಾಬ್ದಾರಿಯನ್ನು ಆತನು ತೆಗೆದುಕೊಂಡು ಎಲ್ಲದಲ್ಲಿ ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ಉನ್ನತವಾಗಿ ಉತ್ತಮವಾಗಿ ನಡೆಸುವುದಕ್ಕೋಸ್ಕರವಾಗಿ ಪ್ರಿಯ ದೇವ ಜನರೇ, ಪರಲೋಕದ ತಂದೆಯಾದ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಈ ದಿನವನ್ನು ದೇವರಾದ ಕರ್ತನು ಕೊಟ್ಟಿರುವಂತ ಈ ದಿನವನ್ನು ನೀವು ದೇವರ ಆತ್ಮನಲ್ಲಿ ಇದ್ದುಕೊಂಡು ಯಾವ ರೀತಿಗೆ ನಾವು ದೇವರಾದ ಕರ್ತನನ್ನು ಗೌರವಿಸ್ತಿದ್ದೀವಿ, ಯಾವ ರೀತಿ ನಾವು ಸನ್ಮಾನಿಸ್ತಿದ್ದೀವಿ, ದೇವರು ಮಾಡಿದಂಥ ಉಪಕಾರವನ್ನು ನೆನೆಸಿಕೊಂಡು ಎಷ್ಟು ನಾವು ದೇವರಿಗೆ ಕೃತಜ್ಞತೆಯನ್ನು ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಮ್ಮ ಜೀವಿತದಲ್ಲಿ ಅದು ನನಗೆ ಸಿಗ್ಲಿಲ್ಲ, ಇದು ನನಗೆ ಸಿಗ್ಲಿಲ್ಲ, ಅದು ಆಗ್ಲಿಲ್ಲ, ಇದು ಆಗ್ಲಿಲ್ಲ, ಇದನ್ನೇ ನಾವು ನುಡಿತಿದ್ದೇವ? ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ದೇವರ ಬಲ ಎಷ್ಟಿದೆ ಎಂಬುದಾಗಿ ಇವತ್ತು ನೀವು ತಿಳ್ಕೊಳ್ಬೇಕು ಪ್ರಿಯವೇ. ಯಾಕಂದ್ರೆ ದೇವರಾದ ಕರ್ತನು ನಿಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡ್ತಿದ್ದಾನೆ. ಆ ಪ್ರೀತಿಯಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಕೂಡ, ಒಂದು ಎಳ್ಳಷ್ಟು ಕೂಡ ಮೋಸ ಇಲ್ಲ ಪ್ರಿಯವೇ. ಪರಿಪೂರ್ಣವಾದ ಪ್ರೀತಿ ಇವತ್ತು ನಿನ್ನಲ್ಲಿ ನಮ್ಮ ದೇವರಾದ ಕರ್ತನಿಟ್ಟು ತನ್ನ ಕೃಪೆ ಎಂಬ ಹಸ್ತವನ್ನು ಚಾಚಿ ತನ್ನ ಆತ್ಮನ ನಡೆಸುವಿಕೆಯಲ್ಲಿ ಆತ ನಡೆಸುವನಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತ ಆ ಮಹೋನ್ನತನಾದ ಮಹಾಪರಿಶುದ್ಧನಾದ ಆ ಮಹಿಮೆಯುಳ್ಳ ದೇವರಾದ ಕರ್ತನು ಮಾತನಾಡಲಿಕ್ಕಿರುವಂತ ವಾಕ್ಯ ನ್ಯಾಯಸ್ಥಾಪಕರು 6ನೇ ಸಂಧಿ 12ನೇ ವಚನವನ್ನು ನಾವು ಧ್ಯಾನ ಮಾಡುವ. ನ್ಯಾಯಸ್ಥಾಪಕರು 6ನೇ ಸಂಧಿ 12ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅನ್ನೋದು. ಹಲ್ಲೆಲೂಯಾ. ಪ್ರಿಯ ದೇವಜನರು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಗಿದ್ಯೋನನು ಬರೆ ಪುಕ್ಲ ಹೇಳಿದೆ. ಪುಕ್ಲ ಅಂದ್ರೆ ಹೇಳಿದೆ ಹೆದರಿಕೆ. ಪ್ರತಿಯೊಂದರಲ್ಲಿ ಯಾರನ್ನು ಕಂಡ್ರೂ ಹೆದರಿಕೆ, ಯಾರ ಹತ್ರ ಮಾತನಾಡಲಿಕ್ಕೂ ಕೂಡ ಹೆದರಿಕೆ. ಗಿದ್ಯೋನನು ಆ ಗಿದ್ಯೋನನಲ್ಲಿ ಏನು ಶಕ್ತಿ ಇದೆ, ಆ ಗಿದ್ಯೋನನು ಯಾರೆಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವಜನರೇ, ನೀವು ದೇವರ ಮಗಳಾಗಿರುವುದರಿಂದ ನೀವು ಏನಾಗಿದೆ ಎಂಬುದಾಗಿ ಇವತ್ತಿನ ದಿನದಲ್ಲಿ ನಿಮ್ಮಲ್ಲಿ ಇರುವಂತಹ ದೇವರ ಮಹಿಮೆ, ಆ ದೇವರ ಬೆಳಕು ನಿಮಗೆ ತಿಳಿಯದೇ ಇದ್ರೂ ಕೂಡ ಆ ಪರಲೋಕದ ತಂದೆಯಾದ ದೇವರಿಗೆ ಗೊತ್ತಿದೆ. ಯಾಕಂದ್ರೆ ಪರಲೋಕದ ತಂದೆಯಾದ ದೇವರೇ, ಪ್ರಿಯ ದೇವ ಜನರ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮನ್ನು ದೇವರಾದ ಕರ್ತನು ತನ್ನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ಶಾಮಂದಾರ ಕೊರಮಿ ಹಾಲರಬಿಯ ಆರಿಸಿಕೊಂಡಿದ್ದಾನೆ. ಆತನು ಮಾತನಾಡುವಂತ ಒಂದೊಂದು ಮಾತು ನಿಮ್ಮ ದೇಹದ, ನಿಮ್ಮ ಶರೀರದ, ನಿಮ್ಮ ದೇಹ ಎಂಬ ಗುಡಾರದ ಬಲವನ್ನು ನೋಡಿ ಮಾತನಾಡ್ತಿಲ್ಲ, ತನ್ನ ಆತ್ಮನ ಬಲ ನಿಮ್ಮಲ್ಲಿ ಇರುವುದನ್ನು ಆತನು ನೋಡಿ ಹೇಳ್ತಿದ್ದಾನೆ. ಇವತ್ತಿನ ದಿನದಲ್ಲಿ ನಿಮ್ಮಲ್ಲಿ ಇರುವಂತ ಆ ಬಲ, ಇವತ್ತು ಪ್ರತಿಯೊಬ್ಬವನು ಮನುಷ್ಯನು ಮಾತನಾಡುವಂತ ಮಾತು, ನಾನು ಬಲಹೀನ,
ಓ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನು, ನನ್ನಿಂದ ಏನಾಗ್ತದೆ, ಇನ್ನೊಬ್ಬರನ್ನು ಕಂಪೇರ್ ಮಾಡಿ ಹೋಲಿಸಿ ಮಾತನಾಡುವಂಥದ್ದು ಇವತ್ತಿನ ದಿನದಲ್ಲೂ ಒಂದು ತಿಳ್ಕೊಳ್ಳಿ ಪ್ರಿಯರ ದೇವ ಜನರೇ, ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಇವತ್ತು ಕ್ರಿಸ್ತನ ಸ್ಥಾನದಲ್ಲಿ ಇವತ್ತು ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ಕ್ರಿಸ್ತನನ್ನು ಯಾವ ರೀತಿ ಆತನು ತನ್ನ ಮಗನಾಗಿ ನೋಡ್ತಿದ್ದಾನೆ, ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ನನ್ನನ್ನು ನಿನ್ನನ್ನು ತಂದೆಯಾದ ದೇವರು ಆ ಮಗಳ ಸ್ಥಾನ ಶಬರೀಕರಣ ಅಂದಾರಲ್ಲ, ಮಗಳ ಸ್ಥಾನದಲ್ಲಿ ನೋಡ್ತಿದ್ದಾನೆ. ಇವತ್ತು ಪ್ರಿಯ ದೇವ ಜನರೇ, ನಿಮ್ಮಲ್ಲಿ ಇರುವಂತ ಬಲ, ನಿಮ್ಮಲ್ಲಿ ಇರುವಂತ ಶಕ್ತಿ, ಯಾಕಂದ್ರೆ ದೇವರಾದ ಕರ್ತನು ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತದ ಮೂಲಕ, ಆತನ ರಕ್ತ ಪರಿಶುದ್ಧವಾದ ರಕ್ತ, ಆತನ ರಕ್ತ ಪರಾಕ್ರಮದಿಂದ ತುಂಬಿದೆ, ಆತನ ರಕ್ತ ಮಹಿಮೆಯಿಂದ ತುಂಬಲ್ಪಟ್ಟಿದೆ, ಆತನ ರಕ್ತ ಶಕ್ತಿಯಿಂದ ತುಂಬಿದೆ. ಆ ರಕ್ತ ನನ್ನನ್ನು ನಿನ್ನನ್ನು ಶುದ್ಧೀಕರಿಸಿದ್ದರಿಂದ ಆ ಪರಾಕ್ರಮ, ಆ ಶಕ್ತಿ, ಆ ಮಹಿಮೆ ಅದು ನನ್ನಲ್ಲಿ ನಿಮ್ಮಲ್ಲಿ ಇದೆ. ಇವತ್ತು ಗಿದ್ಯೋನನ ವಿಷಯದಲ್ಲಿ ಕೂಡ ದೇವರಾದ ಕರ್ತನು ಮಾತನಾಡುವಾಗ ಗಿದ್ಯೋನನು ಹೇಳ್ತಾನೆ, ನಾನು ಬರೀ ಅಲ್ಪ ಕುಟುಂಬದಲ್ಲಿ ಹುಟ್ಟಿದವನು. ನೀನು ಅಲ್ಪ ಕುಟುಂಬದಲ್ಲಿ ಹುಟ್ಟಿದ್ಯಾ, ಸ್ವಲ್ಪ ಕುಟುಂಬದಲ್ಲಿ ಹುಟ್ಟಿದ್ಯಾ, ದೇವರಿಗೆ ಬೇಡ. ನೀನು ಯಾರಿಗೆ ಸೇರಿದವನಾಗಿದ್ದಿ, ಇದು ಪ್ರಾಮುಖ್ಯ. ಇವತ್ತು ಪ್ರಿಯ ದೇವ ಜನರೇ, ನೀವು ದೇವರಾದ ಕರ್ತನಿಗೆ ನೀವು ಸೇರಿದಂತ ದೇವರ ಮಕ್ಕಳು. ನಿಮ್ಮಲ್ಲಿ ದೇವರ ಪರಾಕ್ರಮ ಇದೆ, ದೇವರ ಆತ್ಮನ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಬಾಯಿಂದ ಹೊರಡುವಂತ ಒಂದೊಂದು ಮಾತುಗಳು ದೇವರ ಶಕ್ತಿಯಿಂದ ತುಂಬಲ್ಪಟ್ಟಿದೆ. ಲೋಕ ಸಂಬಂಧವಾದ ಮಾತುಗಳನ್ನು ಆಡ್ಲಿಕ್ಕೆ ಹೋಗಬೇಡಿ. ವಾಕ್ಯಕ್ಕೆ ಸಂಬಂಧವಾದಂಥ, ವಾಕ್ಯವೆಂಬಾತನಿಗೆ ಸಂಬಂಧಪಟ್ಟವರಾಗಿರುವುದರಿಂದ ನೀವು ವಾಕ್ಯವೆಂಬಾತನಿಗೆ ಮಹಿಮೆ ಉಳ್ಳಂಥ ರೀತಿಯಲ್ಲಿ, ವಾಕ್ಯವೆಂಬಾತನನ್ನು ಘನಪಡಿಸುವಂಥ ರೀತಿಯಲ್ಲಿ ಆ ಮಾತುಗಳನ್ನಾಡಿ. ಗಿದ್ಯೋನನು ಹೇಳ್ತಾನೆ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವನು ಅಲ್ಲ ಎಂಬುದಾಗಿ, ನಾನು ಬರೀ ಅಲ್ಪನೆಂಬುದಾಗಿ. ಎಸ್, ಅವನನ್ನು ನೋಡ್ಕೊಳ್ಳುವಾಗ ಅವನು ಜಡ್ಜ್ ಮಾಡೋದು ಅದೇ 100% ಕರೆಕ್ಟ್, ಯಾವುದಕ್ಕೂ ಬಾರದವನೇ. ಆದರೆ ದೇವರು ತನ್ನ ಹಸ್ತಕ್ಕೆ ನಿಮ್ಮನ್ನು ತಕ್ಕೊಂಡಿರುವಾಗ ನೀವು ಪರಾಕ್ರಮಶಾಲಿಗಳಾಗಿದ್ದೀರಾ. ಯಾಕಂದ್ರೆ ದೇವರ ಆತ್ಮನಿಂದ ನೀವು ಆರಿಸಲ್ಪಟ್ಟಿದ್ದೀರಾ. ಪ್ರಿಯ ದೇವ ಜನರೇ, ದೇವರ ಮಕ್ಕಳೇ, ನಿಮ್ಮಿಂದ ಆಗದೆ ಇರುವಂತ ಒಂದು ಕಾರ್ಯಗಳಿಲ್ಲ. ನಿಮ್ಮ ದೇಹದಲ್ಲಿ ರೋಗದ ಬಲಹೀನತೆ ಇದೆ, ನಿಮ್ಮ ಬಾಯಿಂದ ಸ್ವಸ್ಥತೆಯನ್ನು ಮಾತನಾಡಿ ಆ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾನೆ. ಇವತ್ತಿನ ದಿನದಲ್ಲಿ ಯಾರ ಮುಂದೆಯೂ ಕೂಡ ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ಅಲ್ಪರೆಂಬುದಾಗಿ ಹೇಳಬೇಡಿ. ನೀವು ಅಲ್ಪರಾಗಿದ್ದಂಥ ನಿಮ್ಮನ್ನು ಪರಾಕ್ರಮದಿಂದ, ತನ್ನ ಪರಿಶುದ್ಧವಾದ ಶಕ್ತಿಯಿಂದ ದೇವರಾದ ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇಲ್ಲಿ ಗಿದ್ಯೋನನು, ನಾವು ದೇವರ ವಾಕ್ಯವನ್ನು ನಾವು ಓದ್ತಾ ಬರುವಾಗ ಗಿದ್ಯೋನನಿಗೆ 4 ರಾಜ್ಯಗಳು ಕೂಡ ಅವನಿಗೆ ಸಪೋರ್ಟ್ ಆಗಿ ಬಂತು. ದೇವರಾದ ಕರ್ತನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ದೇವರಾದ ಕರ್ತನು ಆರಿಸಿಕೊಳ್ತಾನೆ. ಆದರೆ ಗಿದ್ಯೋನನು ಎಲ್ಲರನ್ನು ತಕ್ಕೊಳ್ಳಿರು, ಬರೇ 300 ಜನ. ಹಲೋ ಪ್ರಿಯ ದೇವಜನರೇ, ನಾನು ಅಲ್ಪನು, ನನ್ನಿಂದ ಏನಾಗುವುದಿಲ್ಲ ಎಂಬುದಾಗಿ ಹೇಳಿದಂತ ಅದೇ ಗಿದ್ಯೋನನು ಪರಾಕ್ರಮಶಾಲಿ ಎಂಬುದಾಗಿ ದೇವರಾದ ಕರ್ತನು. ಎಷ್ಟೊಂದು ಒಳ್ಳೆಯದು ಪ್ರಿಯರೇ.
ಇವತ್ತು ಅಂಥ ಅವಕಾಶವನ್ನು ಗಿದ್ಯೋನನಿಗೆ ಕೊಟ್ಟಂತ ಅದೇ ಅವಕಾಶವನ್ನು, ಗಿದ್ಯೋನನ್ನು ಅದೇ ರೀತಿ ಪರಾಕ್ರಮಶಾಲಿ ಎಂಬುದಾಗಿ ಕರೆದಂತ ಅದೇ ದೇವರು ಇವತ್ತು ನನ್ನನ್ನು ನಿನ್ನನ್ನು ಪರಾಕ್ರಮಶಾಲಿ ಎಂಬುದಾಗಿ ಕರೀತಿದ್ದಾನೆ. ಎಸ್, ನಾವು ಇವತ್ತು ಕ್ರಿಸ್ತನಲ್ಲಿ, ದೇವರ ವಾಕ್ಯದಲ್ಲಿ ನಾವು ಪರಾಕ್ರಮಶಾಲಿಗಳಾಗಿರಬೇಕು. ದೇವರ ವಾಕ್ಯದಲ್ಲಿ ನಾನು ನೀವು ಪರಾಕ್ರಮಶಾಲಿಗಳಾಗಿರುವಾಗ ಎಲ್ಲದಲ್ಲಿ ನಾನು ನೀನು ಎಲ್ಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಲೋಕದ ಪರಿಸ್ಥಿತಿ ಏನೇ, ಆ ಸಿಚುವೇಶನ್ ಏನೇ ಇರ್ಬೋದು, ಅದೆಲ್ಲವನ್ನು ದೇವರಾದ ಕರ್ತನು ನಮ್ಮ ಅನುಕೂಲ ತಕ್ಕಾಗೆ ಮಾಡ್ತಾನೆ. ಯಾವಾಗ ನಾವು ದೇವರಾದ ಕರ್ತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೋ. ಗಿದ್ಯೋನನು ನಾನು ಪುಕ್ಕಲ, ನಾನು ಯಾವುದಕ್ಕೆ ಪ್ರಯೋಜನಕ್ಕೆ ಬಾರದವನೆಂಬುದಾಗಿ ಹೇಳಿದಂತ ಅದೇ ಗಿದ್ಯೋನನು ಹೇಳ್ತಿದ್ದಾನೆ, ಕಣ್ಣು ಕೂರಬೇಡಿ, ನಿದ್ದೆ ಮಾಡಬೇಡಿ, ದೇವರ ವಾಕ್ಯವನ್ನು ಕೇಳಿ. ಅದೇ ಗಿದ್ಯೋನನು ಪುಕ್ಕಲ ಎಂಬುದಾಗಿ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂತ ಅದೇ ಗಿದ್ಯೋನನನ್ನು ದೇವರು 300 ಜನದ ಮೂಲಕ, ಎಷ್ಟು, ಬರೇ 300 ಜನರ ಮೂಲಕ 2 ಲಕ್ಷಕ್ಕಿಂತಲೂ ಅತ್ಯಧಿಕವಾದ ಜನರನ್ನು ಅವರು ಯುದ್ಧ ಮಾಡಿಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಿದ್ಯೋನನೊಂದಿಗಿದ್ದಂತ 300 ಜನ ಯುದ್ಧ ಮಾಡಲಿಲ್ಲ. ದೇವರಾದ ಕರ್ತನೆ ಅವರಿಗೆ ಬಲವನ್ನು ಕೊಟ್ಟ. ಪರಾಕ್ರಮ, ಆ ಪರಾಕ್ರಮ ಶಾಲಿಯಾದ ದೇವರಾದ ಕರ್ತನೆ ಗಿದ್ಯೋನನೊಂದಿಗಿದ್ದುಕೊಂಡು ಅದೇ ಆ ಒಬ್ಬ ದೂತನ ಮೂಲಕವಾಗಿ ದೇವರಾದ ಕರ್ತನು ಜಯವನ್ನು ಅನುಗ್ರಹಿಸಿದ. ಹಲ್ಲೆಲೂಯಾ. ಗಿದ್ಯೋನನೊಂದಿಗೆ ಇದ್ದುಕೊಂಡು ಆ ಜಯವನ್ನು ಕೊಟ್ಟಂತ ಅದೇ ದೇವರು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗಿದ್ದಾನೆ. ಈ ಲೋಕದಲ್ಲಿ ಬರುವಂತ ಪ್ರತಿಯೊಂದೊಂದು ಸಂಗತಿಗಳಲ್ಲಿ ನಾನು ನೀವು ದೇವರ ವಾಕ್ಯದ ಮೂಲಕವಾಗಿ ಯುದ್ಧ ಮಾಡುವುದಾದರೆ ಆ ದೇವರ ವಾಕ್ಯ ಎಂಬ ಖಡ್ಗ ಎಲ್ಲ ಸೈತಾನನ ಕಾರ್ಯಗಳನ್ನು, ಎಲ್ಲ ಬಲಹೀನತೆಗಳನ್ನು, ಎಲ್ಲ ಲೋಕದ ಸಂಗತಿಗಳನ್ನು ಡಿಸ್ಟ್ರಾಯ್ ಮಾಡಕ್ಕೆ ಡಿಸ್ಟ್ರಾಯ್ ಮಾಡಿ ಆಗ್ತದೆ. ಯಾಕಂದ್ರೆ ನಿಮ್ಮಲ್ಲಿರುವಂತಹ ಆ ಶಕ್ತಿ ಏನೆಂಬುದನ್ನು ದೇವರಾದ ಕರ್ತನು ಲೋಕದಲ್ಲಿ ತೋರಿಸಿಕೊಡ್ತಾನೆ. ಅದು ಮಾತ್ರವಲ್ಲದೆ ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ಸಾಧಾರಣ ಜನರೆಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಆದರೆ ನೀವು ಲೋಕದಲ್ಲಿ ಹೋಗುವಾಗ ನಿಮ್ಮ ವಿಷಯದಲ್ಲಿ ಲೋಕದ ಜನರು ನಿಮ್ಮಲ್ಲಿ ಪರಲೋಕದ ಬೆಳಕು ಇರುವುದನ್ನು ಲೋಕದ ಅನ್ಯರು ನೋಡ್ತಿದ್ದಾರೆ. ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇರುವುದಾದರೆ, ವಾಕ್ಯದ ಜೀವಿತ ಇರುವುದಾದರೆ, ಆ ವಾಕ್ಯವೆಂಬಾತನು ಪರಾಕ್ರಮಶಾಲಿಯಾಗಿದ್ದುಕೊಂಡು ನೀವು ಯಾರೆಂಬುದಾಗಿ ಲೋಕದ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಸ್ಥಾಪಿಸೋನಾಗಿದ್ದಾನೆ. ಪ್ರಿಯ ದೇವಜನರೇ, ನಿಮ್ಮಿಂದ ಆಗದೆ ಇರುವಂಥ ಒಂದು ಕಾರ್ಯಗಳಿಲ್ಲ, ನಿಮ್ಮಿಂದ ಎಲ್ಲವೂ ಸಾಧ್ಯ. ಯಾಕಂದರೆ ನಿಮ್ಮೊಳಗೆ ಇರುವ ಆತನು ಪರಾಕ್ರಮಶಾಲಿ. ಗಿದ್ಯೋನನೊಂದಿಗೆ ಇದ್ದುಕೊಂಡು ಆ ಪರಾಕ್ರಮದಲ್ಲಿ ನಡೆಸಿದಂಥ ದೇವರು ಇವತ್ತು ನಿಮ್ಮೊಂದಿಗೂ ಕೂಡ ಇದ್ದಾನೆ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರಾದ ಕರ್ತನಿಗೆ ನೀರು ಕೊಟ್ಟಿರುವಂತಹ ಸ್ಥಾನ, ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ಕೊಡುವಾಗ ನಿಮ್ಮ ಜೀವಿತದಲ್ಲಿ ಆಗದೆ ಇರುವಂಥ ಕಾರ್ಯಗಳು ಒಂದು ಇಲ್ಲ. ನಿಮ್ಮ ಬಾಯಿಂದ ಹೊರಟಂಥ ಮಾತು ಪ್ರತಿ ಒಂದೊಂದೊಂದು ದೇವರು ತನ್ನ ಇಷ್ಟಾರ್ಥದ ಮೇರೆಗೆ ನಿಮ್ಮ ಜೀವಿತದಲ್ಲಿ ಅದು ನೆರವೇರಿಸ್ತಾನೆ. ಇವತ್ತು ವಾಕ್ಯವನ್ನು ಕೇಳುವಂತ ನೀವು ಪರಾಕ್ರಮಶಾಲಿಗಳು. ಪ್ರಿಯ ದೇವಜನರೇ, ನಿಮ್ಮಲ್ಲಿ ದೇವರ ಆತ್ಮನ ಶಕ್ತಿ ಇದೆ, ದೇವರ ಆತ್ಮನ ಬಲ ಇದೆ, ದೇವರ ಆತ್ಮನ ಆ ಮಹಿಮೆಯನ್ನು ನೀವು ಧರಿಸಿಕೊಂಡಿದ್ದೀರಾ. ನಿಮ್ಮನ್ನು ನೀವು ಕಡೆಗಾಣಿಸಿಕೊಳ್ಬೇಡಿ, ನಿಮ್ಮನ್ನು ನೀವು ಅಲ್ಪರೆಂಬುದಾಗಿ ಹೇಳಿಕೊಳ್ಬೇಡಿ. ಲೋಕದ ಜನರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಸ್ಥಾಪಿಸಿದ್ದಾನೆ. ದೇವರಾದ ಕರ್ತನ ಮುಂದೆ ನಿಮ್ಮ ಪ್ರಾಣ, ಆತ್ಮ, ಶರೀರದ ಮೂಲಕ ಪರಿಪೂರ್ಣವಾಗಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ದೇವರ ಆತ್ಮನಲ್ಲಿ ನೀವು ನಡೀತೀರಾ,
ನೀವು ಪರಾಕ್ರಮಶಾಲಿಗಳೇ. ನಿಮ್ಮಲ್ಲಿ ಇರುವಂಥ ದೇವರ ಆತ್ಮನ ಪರಾಕ್ರಮವನ್ನು ನೀವು ನೋಡ್ತೀರಾ. ನಿಮ್ಮಿಂದ ಆಗದೆ ಇರುವಂಥ ಕಾರ್ಯಗಳು ಒಂದು ಇರುವುದಿಲ್ಲ ಪ್ರಿಯರೇ. ನೀವು ಶಕ್ತಿಯುಳ್ಳ ದೇವರು. ನಮ್ಮ ದೇವರು ಶಕ್ತಿಯುಳ್ಳ ದೇವರು. ಅದಕ್ಕೆ ಇವತ್ತು ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಯಾವ ರೀತಿ ನೋಡ್ತಿದ್ದ, ಇವತ್ತು ನನ್ನನ್ನು ನಿನ್ನನ್ನು ತನ್ನ ಮಗನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ಕ್ರಯಕ್ಕೆ ಕೊಂಡುಕೊಂಡಂತ ನಾನು ನೀವು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. ಯೇಸುವಿನೊಂದಿಗೆ ಇದ್ದಂಥ ಅದೇ ಪರಿಶುದ್ಧಾತ್ಮನು, ಹೋಲಿ ಸ್ಪಿರಿಟ್, ಅದ್ಭುತಗಳನ್ನು ಮಾಡ್ತಿದ್ದಂಥ ಅದೇ ಹೋಲಿ ಸ್ಪಿರಿಟ್ ಇವತ್ತು ನನ್ನೊಂದಿಗೂ ನಿಮ್ಮೊಂದಿಗೂ ಕೂಡ ಇದ್ದಾನೆ. ದೇವರ ಮಹಿಮೆಗೋಸ್ಕರವಾಗಿ, ದೇವರ ನಾಮ ಮಹಿಮೆ ಪಡಿಸೋದಕ್ಕೋಸ್ಕರ ನೀವು ಬಾಯನ್ನು ತೆರೆಯುವುದಾದರೆ ನಿಮ್ಮ ಬಾಯಿಂದ ಜೀವ ಹೊರಡ್ತದೆ ಪ್ರಿಯರೇ. ಜೀವ ಮರಣ ನಾಲಿಗೆಯ ವಶ. ವಚನ ಪ್ರಿಯರು ಅದನ್ನು ಅನುಭವಿಸುವರು. ವಚನ ಪ್ರಿಯರಂದ್ರೆ ವಾಕ್ಯವೆಂಬಾತನಿಂದ ಆರಿಸಲ್ಪಟ್ಟವರು, ವಾಕ್ಯವೆಂಬಾತನಿಂದ ಕರೆಯಲ್ಪಟ್ಟವರು, ವಾಕ್ಯವೆಂಬಾತನಿಂದ ಆರಿಸಲ್ಪಟ್ಟವರು. ಇವತ್ತು ದೇವರ ಆತ್ಮನಿಂದ ನಾನು ನೀವು ಆರಿಸಲ್ಪಟ್ಟವರಾಗಿದ್ದೇವೆ. ಪರಿಶುದ್ಧಾತ್ಮನಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ನಾವು ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ನಾವು ನಡೆಯುವಂಥವರಾಗಿರ್ಬೇಕು. ವಾಕ್ಯ ಕೇಳುವಾಗ ಸರಿ ವಾಕ್ಯ ಕೇಳಬೇಕು. ದೇವರಾದ ಕರ್ತನಿಗೆ ಕೊಡುವಂತ ಸಮಯವನ್ನು ದೇವರಾದ ಕರ್ತನಿಗೆ ಕೊಡಿ. ವಾಕ್ಯ ಕೇಳುವಾಗ ಸೈತಾನನ ಆ ವಾಕ್ಯವನ್ನು ಕದ್ದುಕೊಳ್ಬಾರ್ದು. ನಿಮ್ಮ ಆಶೀರ್ವಾದವನ್ನು ಕದ್ದುಕೊಳ್ಬಾರ್ದು. ಎಚ್ಚರವಾಗಿದ್ದು ಶ್ರದ್ಧೆಯಿಂದ ವಾಕ್ಯ ಕೇಳಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ವಾಕ್ಯಕ್ಕೆ ನಾವು ಘನ ಮಹಿಮೆಯನ್ನು ಸಲ್ಲಿಸಬೇಕು. ಆ ವಾಕ್ಯಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಆ ವಾಕ್ಯ ನಮ್ಮ ಜೀವಿತವನ್ನು ರೂಪಿಸ್ತದೆ. ಆ ವಾಕ್ಯ ನಮ್ಮನ್ನು ಕಟ್ಟುತ್ತದೆ. ಆ ವಾಕ್ಯವೇ ನಮ್ಮ ಜೀವಿತದಲ್ಲಿ ಜಯ ಕೊಡ್ತದೆ ಪ್ರಿಯರೇ. ಆ ವಾಕ್ಯವನ್ನು ನಾವು ಗೌರವಿಸಬೇಕು. ದೇವರು ಕೊಟ್ಟಿರುವಂಥ ಸ್ವಲ್ಪ ವಾಕ್ಯವನ್ನು ಕೇಳುವಂತಹ ಸ್ವಲ್ಪ ಸಮಯ ಎಚ್ಚರವಿದ್ದು ನಾವು ಕೇಳುವ. ಯಾಕಂದ್ರೆ ನಮ್ಮ ಮುಂದೆ ಆಶೀರ್ವಾದ ಇಡಲ್ಪಟ್ಟಿದೆ. ದೇವರಾದ ಕರ್ತನ ನಡೆಸುವಿಕೆಯ ಹಸ್ತ ನಮಗೋಸ್ಕರ ಚಾಚಲ್ಪಟ್ಟಿದೆ. ಅದನ್ನು ನಾವು ತಳ್ಳಿಕ್ಕೆ ಹೋಗಬಾರ್ದು ಪ್ರಿಯರೇ. ಆಸಕ್ತಿಯಿಂದ, ಆತ್ಮದಾಹದಿಂದ ವಾಕ್ಯ ಕೇಳಬೇಕು. ದೇಹ ಬಳಲಿ ಹೋಗಿರ್ಬೋದು, ಸೋತಿರ್ಬೋದು, ಆದರೆ ಆತ್ಮ ಬಳಲಿ ಹೋಗಬಾರ್ದು, ಆತ್ಮ ಸೋತು ಹೋಗಬಾರ್ದು. ಆತ್ಮ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಸಕ್ತಿ ಇರಬೇಕು ಪ್ರಿಯರೇ. 100% ಹೇಳ್ತೀನಿ, ಆ ವಾಕ್ಯದ ಆಶೀರ್ವಾದವನ್ನು ನೀವು ಹೊಂದಿಕೊಳ್ತೀರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿದ್ದೆ ಮಾಡುವವನು ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಏಳು, ಯೆಹೋವನು ನಿನಗೆ ನಿತ್ಯ ಬೆಳಕಾಗಿದ್ದಾನೆ. ಆ ಬೆಳಕು ನನ್ನಲ್ಲಿ ನಿಮ್ಮಲ್ಲಿದೆ. ಆ ಬೆಳಕನ್ನು ನಾವು ಗೌರವಪಡಿಸುವ. ಆ ಬೆಳಕು ನಮ್ಮ ಕರ್ತನಾದ ಯೇಸುವಾಗಿದ್ದಾನೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೀನಿ, ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸ್ತೇನೆ. ವಾಕ್ಯಕ್ಕೆ ಜೀವ ಇದೆ ಪ್ರಿಯರೇ. ಆ ಜೀವ ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ನಡೆಸುವಂಥದ್ದಾಗಿದೆ. ನನ್ನನ್ನು ನಿಮ್ಮನ್ನು ಪರಾಕ್ರಮಶಾಲಿಯಾಗಿ ದೇವರಾದ ಕರ್ತನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಆ ಪರಾಕ್ರಮ ನನ್ನಲ್ಲಿ ನಿಮ್ಮಲ್ಲಿ ಇದೆ. ಆ ಪರಾಕ್ರಮ ಲೋಕದಲ್ಲಿ ನಾನು ನೀನು ಹೋಗುವಾಗ ಲೋಕದ ಜನರ ಪರಾಕ್ರಮವನ್ನು ನೋಡಬೇಕು. ಪ್ರಿಯ ದೇವ ಜನರೇ, ದೇವರು ಕೊಟ್ಟಿರುವಂಥ ಈ ಸಮಯವನ್ನು
ದೇವರಾದ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸಿ, ಇದು ಅಮೂಲ್ಯವಾದದ್ದು, ಇದು ಮಹಿಮೆಯುಳ್ಳದೆಂಬುದಾಗಿ ಯಾವಾಗ ರಿಸೀವ್ ಮಾಡ್ತೀವ, 100%, 100% ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ವಾಕ್ಯ ನಿಮ್ಮ ಹೃದಯದಲ್ಲಿ ಅಪ್ಪಿಕೊಳ್ಳಿ ಪ್ರಿಯರೇ. ಇದು ಬೆಲೆಯುಳ್ಳದು, ಇದು ಮಾನ್ಯವಾದದ್ದು ಪ್ರಿಯರೇ. ಈ ವಾಕ್ಯವನ್ನು ನೀವು ಗೌರವಿಸುವುದಾದರೆ, ಈ ವಾಕ್ಯವನ್ನು ನೀವು ಸನ್ಮಾನಿಸುವುದಾದರೆ, ನಿಮ್ಮ ಜೀವಿತದಲ್ಲಿ ಇದ್ದಂಥ ಎಲ್ಲ ಸೋಲುಗಳು ಅದು ಜಯವಾಗಿ ಮಾರ್ಪಾಡಾಗ್ತದೆ. ಜಯವಾಗಿ ಆ ಮಾರ್ಪಡಿಸಿ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಅದನ್ನು ತೋರಿಸಿಕೊಡ್ತಾನೆ. ಧೈರ್ಯವಾಗಿರಿ. ಯಾವ ರೋಗದ ಬಾಧೆ ನಿಮ್ಮನ್ನು ಟಚ್ ಮಾಡುವುದಿಲ್ಲ. ಯಾವ ರೋಗದ ಬಾಧೆ ನಿಮ್ಮನ್ನು ಭಯ ಹುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮನ್ನು ಬಿಟ್ಟು ತೊಲಗಿ ಹೋಗ್ತದೆ. ನೀನು ಪರಾಕ್ರಮಶಾಲಿ. ಇದು ಮಾತ್ರ ನಿಮಗೆ ಗೊತ್ತಿರಲಿ ಪ್ರಿಯರೇ. ನೀವು ಅಲ್ಪರಾಗಿದ್ರು ಕೂಡ ನೀವು ಅಲ್ಪರಲ್ಲ. ದೇವರಾದ ಕರ್ತನೇ ನಿಮ್ಮನ್ನು ಪರಾಕ್ರಮಶಾಲಿಗಳೆಂಬುದಾಗಿ ಕರೀತಿದ್ದಾನೆ. ನಿಮ್ಮ ಪರಾಕ್ರಮ ನಿಮ್ಮ ಶರೀರಕ್ಕೆ ಸಂಬಂಧವಾದ ರೀತಿಯಲ್ಲಿ ಪರಾಕ್ರಮ ಅಲ್ಲ, ದೇವರ ವಾಕ್ಯ ಪರಾಕ್ರಮವಾಗಿದೆ. ಆ ಪರಾಕ್ರಮಶಾಲಿ ನಿಮ್ಮೊಳಗೆ, ನಿಮ್ಮ ಹೃದಯದಲ್ಲಿ ಆತನು ವಾಸ ಮಾಡ್ತಿರೋದ್ರಿಂದ ಆ ಪರಾಕ್ರಮ ನಿಮ್ಮೊಳಗೆ ಇದೆ. ನೀವು ಯಾರನ್ನು ನೀವು ಆಶೀರ್ವದಿಸ್ತೀರಾ ಅವರು ಆಶೀರ್ವದಿಸಲ್ಪಡ್ತಾರೆ ಪ್ರಿಯರೇ. ಯಾಕಂದ್ರೆ ದೇವರ ಆತ್ಮನು ನಿಮ್ಮೊಂದಿಗಿದ್ದಾನೆ, ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ, ನಿಮ್ಮೊಂದಿಗೆ ಇದ್ದಾನೆ, ನಿಮ್ಮೊಂದಿಗೆ ಆತನು ನಡೆಯೋನಾಗಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದಂಥ ದೇವರಾದ ಕರ್ತನೆ, ಹೌದು ಕರ್ತನೆ, ಗಿದ್ಯೋನನು ಅವನ ಕುಟುಂಬದಲ್ಲಿ ಅವನು ಅಲ್ಪನಾಗಿದೆ, ಯಾರಿಗೂ ಬೇಡವಾಗಿದ್ದ. ಅವನು ಕೂಡ ಹೇಳುವಂಥದ್ದು ನಾನು ಅಲ್ಪನೆಂಬುದಾಗಿ. ಎಸ್, ಲೋಕದ ರೀತಿಯಲ್ಲಿ ನಾವು ಅಲ್ಪರಾಗಿದ್ದರೂ ಕೂಡ ಯೇಸುವೆ ನಿನ್ನ ವಾಕ್ಯವೆಂಬಾತನಾಗಿರುವ ಆತ ನೀನು ನಮ್ಮನ್ನು ಆರಿಸಿಕೊಂಡಿರುವುದರಿಂದ ನಾವುಗಳು ಪರಾಕ್ರಮಶಾಲಿಗಳಾಗಿದೆ. ಪರಿಶುದ್ಧಾತ್ಮನೇ, ನಿನ್ನ ಪರಾಕ್ರಮವನ್ನು ಈಗಲೂ ವಾಕ್ಯ ಕೇಳಿದಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಅದು ಎಷ್ಟೆಂಬುದಾಗಿ ನೀನು ತೋರಿಸಿಕೊಡುವುದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ನೀನು ಮುಂದಾಗಿ ಚಲಿಸಿ ಆ ವಾಕ್ಯದ ಮಹಿಮೆ ಪ್ರಭಾವವನ್ನು ನೀನು ತೋರಿಸಿಕೊಡುವುದಕ್ಕಾಗಿ ಸ್ತೋತ್ರ. ಅವರು ಕೈ ಹಾಕೋದ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿನ್ನ ಆತ್ಮನ ಮೂಲಕವಾಗಿ ಅದು ಆಶೀರ್ವದಿಸಲ್ಪಟ್ಟು ಅದು ಉನ್ನತ ಸ್ಥಾನಕ್ಕೆ, ಉನ್ನತ ಮಹಿಮೆಗೆ ನಡೆಸುವಂಥದ್ದಾಗಿದೆ. ಪ್ರತಿ ಒಬ್ಬೊಬ್ಬರು ಈ ವಾಕ್ಯವನ್ನು ಕೇಳುವಂಥ ಪ್ರತಿ ಒಬ್ಬೊಬ್ಬರು ತಮ್ಮ ದೇಹದಲ್ಲಿ ಒಂದು ವೇಳೆ ಆ ಬಲಹೀನತೆ ಇದ್ರೂ ಕೂಡ ಆ ಬಲಹೀನತೆಗೆ ವಿರುದ್ಧವಾಗಿ ನಿನ್ನ ನಾಮದಲ್ಲಿ ಆ ಪರಾಕ್ರಮವನ್ನು ಮಾತನಾಡುವುದಾದರೆ ಆ ಬಲಹೀನತೆ ಅವರನ್ನು ಬಿಟ್ಟು ತೊಲಗಿ ಹೋಗಲಿ. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಆಮೆನ್. Bless in the name of Jesus Nazareth. Bless in the name of Jesus.